ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಳಗ್ಗೆನೇ ನಮ್ಮ ಮನೆ ಪೂಜೆ ಆಗೋಗೈತೆ ಅಲ್ಲೇನಾ ನೋಡಿ ಫ್ರೆಂಡ್. ಬೆಳಗ್ಗೆನೇ ನಮ್ಮ ಮನೆ ತಿಂಡಿಗೆ ಕುಷ್ಕ ರೈಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಿದ್ದೀನಿ ಬರ್ರಿ. ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಬಿಡ್ತಾಯಿದ್ದೀನಿ. ಅದು ಕಾಲೇ ಎಲ್ಲ ತರಕಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರಾಗೆ ಆಲೆ ಎಣ್ಣೆ ಕಾದೈತೆ. ಅದಕ್ಕೆ ಪಲಾವ್ ಐಟಮ್ಸ್ ಹಾಕಿ ಒಂದು ಕ್ಷಣ ಎಣ್ಣೆ ಫ್ರೈ ಮಾಡಿಕೊಡ್ರಿ. ಆಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕ್ಷಣ ಫ್ರೈ ಮಾಡಿಕೊಡ್ರಿ. ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಕ್ಷಣ ಫ್ರೈ ಮಾಡಿಕೊಡ್ರಿ. ಒಂದೆರಡು ಹಸಿರುಗಾಯ ಕಟ್ ಮಾಡಿ ಹಾಕ್ರಿ. ಆಮೇಲೆ ಟೊಮೊಟೊನ ಹಾಕಿ ಟೊಮೊಟೊ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ತಾಯಿರ್ರಿ. ಟೊಮೊಟೊ ಮ್ಯಾಶ್ ಆಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಅದಕ್ಕೆ ಬಿರಿಯಾನಿ ಪೌಡ್ರು, ಗರಂ ಮಸಾಲ, ಚಿಲ್ಲಿ ಪೌಡ್ರು ಎಲ್ಲ ಹಾಕಿ ಫ್ರೈ ಮಾಡಿಕೊಡ್ರಿ. ಮನೆ ಮಕ್ಕಳಿರೋದ್ರಿಂದ ನಾವು ಖಾರ ಒಂದು ಸ್ವಲ್ಪ ಕಮ್ಮಿನೇ ಹಾಕೊಂಬೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ರಿ. ನನ್ನ ಮಕ್ಕಳು ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತವೆ ಇದನ್ನು ಮಾಡಮ್ಮ ಅಂತ. ಎಲ್ಲರ ಮನೆಗೂ ಒಂದು ಸತಿನಾದ್ರು ಈ ಥರ ಟ್ರೈ ಮಾಡಿರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮನೇಲಿ ಕರೆಂಟ್ ಇಲ್ದಾಗ ಹೋಗ್ಬೇಕಾದ್ರೂ ಮಾಡ್ಬೋದು ಇದನ್ನು. ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ ಫ್ರೈ ಮಾಡಿಕೊಡ್ರಿ. ಅಕ್ಕಿನ ತೊಳೆದು ಒಂದು 10 ನಿಮಿಷ ನೆನೆಸ್ಕೋಬೇಕು, ಚೆನ್ನಾಗಿ ಬರ್ತೈತೆ. ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್. ಮೊಸರು ಹಾಕಿದ್ಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅಕ್ಕಿ ತೊಳೆದಿರವ ಅದರೊಳಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್. ಅಕ್ಕಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದರೊಳಗೆಲ್ಲನ. ಅದಕ್ಕೂ ಮಸಾಲೆ ಎತ್ತುತ್ತೈತೆ ಅನ್ನಕ್ಕೆ. ನೀವು 1 ಲೋಟ ಅಕ್ಕಿ ತಗೊಂಡಿದ್ರೆ 2 ಲೋಟ ನೀರು ಹಾಕ್ಕೊಳ್ರಿ, ಚೆನ್ನಾಗಿ ಅನ್ನ ಬರುತ್ತೆ. ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಏನು ಹಿಂಡೋದು ಅಂದರೆ ಅನ್ನ ಉದ್ದುದ್ರಾಗ ಚೆನ್ನಾಗಿ ಬರ್ತೈತೆ ಅಂತ. ನೋಡಿ ಅಲೆ ಚೆನ್ನಾಗಿ ಕುದೀತಾ ಐತೆ. ಇವಾಗ ಬಾಯಿ ಮುಚ್ಚಿರೆ ಅನ್ನ ಚೆನ್ನಾಗಿ ಆಗ್ತೈತೆ. 1 ವಿಸಲ್ ತೆಗೆದ್ರೆ ಅನ್ನ ಚೆನ್ನಾಗಿರ್ತೈತೆ. ಕುಕ್ಕರ್ ವಿಸಿಲ್ ಹೊಡೆದು ತಣ್ಣಗಾಗೈತೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಯಾವ ಥರ ಬಂದೈತೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಮಸಾಲೆ ಎಲ್ಲ ಮೇಲೇನು ಕೂತ್ಕೊಂಡಿರಲಿಲ್ಲ, ಎಲ್ಲ ಅನ್ನಕ್ಕೆಲ್ಲ ಚೆನ್ನಾಗಿ ಬೆರ್ತಿತ್ತು. ನೋಡಿ ತೋರಿಸ್ತಾಯಿದ್ದೀನಿ ಯಾವ ಥರ ಐತೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಮ ಮನೆಗೆ ಮಾಡಿಕೊಡ್ರಿ, ತಿಂದ್ಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.